ಎಂದರು. ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲ್ಲಭಾವಿ, ಪ್ರಗತಿಪರ ಡಾಕ್ಟರ್ ದೇವೇಂದ್ರಪ್ಪ. ನಾವು ಆರಂಭಿಕವಾಗಿ ನಿಮ್ಮ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಅವಾಗ ನಮಗೆಲ್ಲ ಸಾಹಿತ್ಯಿಕ ಅಂಕಣಿಗಳಿಗೆ ಮೀಸಲಾಗಿರುತ್ತದೆ. ಯಾವ್ದಾದ್ರು ಪತ್ರಿಕೆ ಇದ್ರೆ ಅದು ಗದಗಿನಿಂದ ಬರ್ತಕ್ಕಂಥ ನವೋದಯ ಪತ್ರಿಕೆ, ಮತ್ತೆ ರಾಯಚೂರು ಜಿಲ್ಲೆಯಿಂದ ಸುದ್ದಿ ಮೂಲ ಮತ್ತು ರಾಯಚೂರು ವಾಣಿ, ನಂತರ ನಮ್ಮ ಕೊಪ್ಪಳ ಜಿಲ್ಲಾ ನಂತರ ನಾಗರಿಕ ಪತ್ರಿಕೆಯಲ್ಲಿ ಪ್ರಸಾರಗೊಂಡಿತ್ತು. ಅದರೊಳಗೆ ಬಹುತೇಕ ಪ್ರತಿ ವಾರ ಗಮನಿಸಿದಾಗ ಇಲ್ಲಿ ನಮ್ಮ ನಟರಾಜ್ ಸುವರ್ಣ ಇರ್ಬೋದು, ನಮ್ಮ ರವೀಂದ್ರ ಬಾಕಳೆ ಇರ್ಬೋದು, ಶರಣಪ್ಪ ಹುಡುಗೇರ್ ಇರ್ಬೋದು, ಡಾಕ್ಟರ್ ಶರಣಪ್ಪ ನಿಶೇಶ್ವರ್ ಇರ್ಬೋದು, ಇನ್ನು ಮುಂತಾದ ಅನೇಕ ಸಾಹಿತಿಗಳು ನಮ್ಮ ಈ ರೀತಿಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕೊಪ್ಪಳ ಜಿಲ್ಲೆಯ ಸಾಹಿತಿಗಳು ಕಾಣಿಸಿಕೊಳ್ಳುತ್ತಿದ್ರು. ಸಾಕಷ್ಟು ಲೇಖನಗಳನ್ನು ಬರೆತಾ ಇದ್ರು, ಸಾಕಷ್ಟು ಅನೇಕವನ್ನ ಕವಿತೆಗಳನ್ನು ಬರೆಯುವ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮದೇ ಆದ ಒಂದು ಕಾಲದಲ್ಲಿ ಅವರ ರಾಯಚೂರು ಜಿಲ್ಲೆ ಇದ್ದಾಗ ಪತ್ರಿಕೆಗಳಿಗೆ ಸುದ್ದಿ ಕಳಿಸ್ಬೇಕಂದ್ರೆ ಒಂದು ಲೇಖನ ಕವಿತೆ ಕಳಿಸ್ಬೇಕಂದ್ರೆ ಒಂದು ಬಸ್ ಬಿಟ್ಟು ಒಂದು ಕಳಿಸ್ಬೇಕಂತ ಸಂದರ್ಭ ಇತ್ತು. ಈಗ ಹಾಗೆಲ್ಲ ಸಾಮಾಜಿಕ ಜಾಲತಾಣ ಸಾಕಷ್ಟು ಅವಕಾಶಗಳು ಇರುವುದರಿಂದ, ಸಾಕಷ್ಟು ಪ್ರಮಾಣದಲ್ಲಿ ಅವಕಾಶ ಇರುವುದರಿಂದ ಬಹುತೇಕ ವಿದ್ಯಾರ್ಥಿಗಳು, ಯುವಜನಾಂಗ ಸ್ವಲ್ಪ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಕಾಣಿಸಿಕೊಳ್ಳುವ. ಅದರಲ್ಲಿ ಕೂಡ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅದಿನ ಸಾರ್ವಜನಿಕರ ಪ್ರೋತ್ಸಾಹ ಕರಿತೀವಿ, ಸರ್ಕಾರದ ನಿರ್ಲಕ್ಷ್ಯವು ಅಥವಾ ತಾವು ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂಥ ಒಂದು ಗಡಿಬಿಡಿಯೋ ಏನೋ ಸಾಹಿತ್ಯಿಕ ವಾತಾವರಣದಲ್ಲಿ ತಾವು ಯಾರು ಕಾಣಿಸಿಕೊಳ್ತಿಲ್ಲ. ನಿಜಕ್ಕೂ ನಮಗೆ ಬೇಸರ ಸಂಗತಿ. हमको ಆಮೇಲೆ ಬೇಕಾಗಿ हमको ನಾನು ಪತ್ರ ಮಾಡಬೇಕು. ಹಾಗೆ ನಾವು ಸುಡುಗಳನ್ನ ಇಂಗ್ಲಿಷ್ ನಲ್ಲಿ ಉರ್ದುನಲ್ಲಿ ಬೇರೆ ಬೇರೆ ಶಬ್ದಗಳನ್ನ ಸೇರಿಸಿ ಸುಡುಕು ಬರೆಯುವಂತ ವ್ಯವಸ್ಥೆ ನಾವು ಮಾಡಬೇಕು. ನಾನು ಬರ್ದೆ ಕಳ್ಳಿ ಬಿಜಾಪುರ ಕಡೆ ಮುಸ್ಲಿಮ್ಸ್ ಹೆಂಗ್ ಮಾತಾಡ್ತಾರೆ ಉರ್ದುನ ಅಂತ. कल्ली साल में बिल्ली हटाया, कल्ली साल में बिल्ली हटाया, पत्थर से मारे कत्ता चिड़ पड़ा. ಅರ್ಥ ಕನ್ನಡ ಅರ್ಥ ಹಿಂಗ ಮಾತಾಡ್ತಕ್ಕಂಥ ಕೆಲವೊಂದು ಅವುಗಳ ಅನಿಸಿಕೆದಾಯಿ ಆಗ್ತದೆ. ಈಗ ಮೊಬೈಲ್ ಬಗ್ಗೆ ಒಂದು ಚುಕ್ಕನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಮನೆಯಲ್ಲಿ 4 ಪೆಟ್ಟಿಗೆಗಳು, ಒಂದು ಮೂರ್ಖರ ಪೆಟ್ಟಿಗೆ, ಒಂದು ಮೂಕ ಪೆಟ್ಟಿಗೆ, ಒಂದು ಮಾಯಾ ಪೆಟ್ಟಿಗೆ ಮತ್ತು ಇನ್ನೊಂದು ತಂಗಳ ಪೆಟ್ಟಿಗೆ. ಇವು ನಿಮ್ಗೆ ಅರ್ಥ ಆಗ್ತದೆ. ತಂಗಳ ಪೆಟ್ಟಿಗೆ ಅಂದ್ರೆ ಫ್ರಿಜ್, ಆನಂತರ ಮೂರ್ಖರ ಪೆಟ್ಟಿಗೆ ಅಂದ್ರೆ ಟಿವಿ ಮತ್ತು ಮಾಯಾ ಪೆಟ್ಟಿಗೆ ಅಂದ್ರೆ ಮೊಬೈಲ್. ಇನ್ನು ಮೂಕ ಪೆಟ್ಟಿಗೆ ಯಾವುದು? ಗಂಡ. ಏನಂದ್ರೆ ಸುಮ್ಮನೆ ಅವಳೇನಂದ್ರೆ ಸುಮ್ಮನಿರಬೇಕು, ಕೆಂಪಗೆ ತಾಳಿ ಕಟ್ಟಿದ ತಪ್ಪಿಗೆ ನಾವು ಸುಮ್ಮನೆ ಇರಬೇಕಾಗ್ತದೆ. ಹಾಗೆ ಮತ್ತೆ ನಾವು ಅನೇಕ ಮತ್ತು ಮೆಸೇಜ್ ಕಳಿಸ್ತಾರೆ. ಒಬ್ಬ ಲವ್ ಮಾಡ್ತಾ ಇದ್ದ ಹುಡುಗಿಗೆ, ಕಮಲ ಅಂತಕ್ಕಂಥ ಹುಡುಗಿ ಒಂದು ಮೆಸೇಜ್ ಕಳಿಸುವ. ಅವ್ನು ಭಾರಿ ಶಾಣೆ. ಏನ್ ಮಾಡಿದ? ಆ ಹುಡುಗಿಗೆ ಒಂದು ಮೆಸೇಜ್ ಕಳಿಸುವ, ಲೀವ್ ಲೋಟಸ್ ಸ್ಪಿರಲ್ ಅಂಬ್ರೆಲಾ ಅಂತ ಬರ್ತದೆ ಇಂಗ್ಲಿಷ್ ನಲ್ಲಿ. ಲೀವ್ ಲೋಟಸ್ ಸ್ಪಿರಲ್ ಅಂಬ್ರೆಲಾ. ಅವಳಿಗೆ ಓದ್ಕೊಂಡು ಆಕೆಗೆ ಅರ್ಥ ಜಾಣ ಇತ್ತು. ಓದ್ಕೊಂಡು ಅವ್ಳು ಉತ್ತರ ಕೊಟ್ಟು ಗೋ ಲೀವ್ ಬಟರ್ಫ್ಲೈಸ್ ಅನ್ನ ಆ ಶಬ್ದಗಳನ್ನ ಅರ್ಥ ಮಾಡ್ಕೊಂಡು ಇಲ್ಲಿ ಏನಂದ್ರೆ ಲೀಫ್ ಅಂದ್ರೆ ಎಲೆ, ಲೋಟಸ್ ಅಂದ್ರೆ ಕಮಲ, ಸ್ಪಿರಲ್ ಅಂದ್ರೆ ಮುತ್ತು, ಅಂಬ್ರೆಲಾ ಕೊಡೆ. ಎಲೆ ಕಮಲ ಮುತ್ತು ಕೊಡೆ ಅಂತ ಹೇಳಿ ಅವನು ಒಂದು ಮೆಸೇಜ್ ಹಾಕಿದ್ದಾರೆ. ಅದಕ್ಕಾಗಿ ಸರಿಯಾಗಿ ಉತ್ತರ ಏನು ಬಂದ್ರೆ ಗೋ ಲೀಫ್ ಹೋಗೇ ಬಟರ್ಫ್ಲೈಸ್ ಅಂತ ಪಾತ್ರೆಗೆ ಮಗ. ಹೀಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ನಿಮ್ಮಲ್ಲಿ ಕೂಡ ಅನೇಕ ಮಂದಿ ಕವಿಗೋಷ್ಠಿ ಇದೆ. ಅದು ನಾವು ಆರಿಸ್ಕೋಸ್ಕರ ಇಲ್ಲಿವರೆಗೆ ಕರೆಸಿ ಒಂದು 4 ಮಾತನ್ನ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.